ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ಚಿನ್ನ ಇದ್ದಂಗಿದೆ. ಲ್ಯಾಂಡ್ ಕೂಡ ಅಷ್ಟೇ ನಮಗೆ ಸೂಪರಾಗಿದೆ. ಇದಕ್ಕೆ 2 ಕಡೆ ರೋಡ್ ಇದೆ ಸ್ನೇಹಿತರೆ. ನಾವು ಯಾವ ಕಡೆ ಬೇಕಾದ್ರೂ ಇದಕ್ಕೆ ಎಂಟ್ರಿ ಆಗಬಹುದು. ಇದು ತಾರ್ ರೋಡಿಂದ ನಿಮಗೆ 1 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. ಆದರೆ ಇಲ್ಲಿ ನಮಗೆ ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಂಡೀಷನ್. ಯಾರೂ ಕೂಡ ವ್ಯವಸಾಯ ಮಾಡದೆ ಭೂಮಿನ ಹಂಗೆ ಬಿಟ್ಟಿಲ್ಲ ಸ್ನೇಹಿತರೆ. ಯಾಕೆಂದರೆ ನೀರಾವರಿ ಚೆನ್ನಾಗಿದೆ, ಸುತ್ತಮುತ್ತ ಇರೋ ವಾತಾವರಣ ಚೆನ್ನಾಗಿದೆ. ಪ್ರತಿಯೊಬ್ಬರು ರನ್ನಿಂಗ್ ಕಂಡೀಷನ್, ಇಲ್ಲಿ ಯಾರು ಕೂಡ ಬಿಟ್ಟಿಲ್ಲ. ಯಾಕೆಂದರೆ ನೀರು ಚೆನ್ನಾಗಿದೆ. ನೋಡಿ, ಈ ಸಲ ಹೆಚ್ಚು ಕಡಿಮೆ 17 ಡಿಸ್ಟ್ರಿಕ್ಟ್ ಮಳೆ ಆಗಿಲ್ಲ ಅನ್ನೋ ಮಾಹಿತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇಲ್ಲಿ ಈ ಥರ ಬಾಳೆ, ಅರಿಶಿನ, ಒಳ್ಳೆ ಕಬ್ಬು, ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀರಾವರಿ ಹೇಗಿದೆ ಅಂತ. ನೀರಾವರಿ ಚೆನ್ನಾಗಿದ್ರೆ ಮಾತ್ರನೇ ಬಾಳೆ, ಅರಿಶಿನ, ಕಬ್ಬು ಇವುಗಳಿಗೆ ಬೆಳೀಲಿಕ್ಕೆ ಸಾಧ್ಯ. ಇವುಗಳಿಗೆ ಎಷ್ಟು ನೀರು ಕೊಡ್ತೀವೋ ಅಷ್ಟು ಚೆನ್ನಾಗಿ ಫಸಲು ಬಂದೇ ಬರ್ತವೆ. ಇದು ಇಳುವರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಮಗೆ ಇಲ್ಲಿ ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಬೇಕಾಗಿರೋದೇನು, ರೋಡ್ ಇರಬೇಕು, ಲ್ಯಾಂಡ್ ಚೆನ್ನಾಗಿರಬೇಕು, ನೀರಾವರಿ ಬೇಕು. 3 ಕೂಡ ನಮಗಿಲ್ಲಿ ಲ್ಯಾಂಡ್ಲಿ ಸಾಲಿಡ್ ಆಗಿದೆ, ಸೂಪರಾಗಿದೆ. ನಾವು ಇಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳಿಬೋದು, ಒಳ್ಳೆ ತೋಟ ಮಾಡ್ಬೋದು. ಇಲ್ಲಿ ಸುತ್ತಮುತ್ತ ಅಷ್ಟೇ ಒಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ. ನಾವು ಈ ತೋಟ ಬರೋಕ್ಕೂ ಮೊದಲೇ ಸಿಗುತ್ತೆ. ಅಡಿಕೆ ಬೆಳೆಸಿದ್ದಾರೆ ಸ್ನೇಹಿತರೆ, ಸೂಪರಾಗಿ ಬೆಳೆಸಿದ್ದಾರೆ. ನಿಜವೂ ನೋಡೋಕ್ಕೆ ಒಂದು ಆನಂದ. ಅದು ನಾವು ಕೂಡ ಇಲ್ಲಿ ಅಡಿಕೆನೋ ತೆಂಗು ಹಾಕಿ ಒಳ್ಳೆ ತೋಟ ಮಾಡಲಿಕ್ಕೆ ಮರ ಸಖತ್ತಾಗಿದೆ. ಮಾತ್ರ ತೋಟಗಳನ್ನ ಮಾಡಿದ್ರೆ ಆ ಥರ ತೋಟಗಳು ಮಾಡಬೇಕು. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ತಾರ್ ರೋಡಿಂದ 1 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. ನಿಮಗೆ 2-3 ಕಡೆ ದಾರಿ ಇದೆ ನಾವು ಈ ಲ್ಯಾಂಡ್ಗೆ ಬರಲಿಕ್ಕೆ. ಒಂದು ಗೌರ್ಮೆಂಟ್ ದಾರಿ ಅಂದರೆ ಮ್ಯಾಪ್ ದಾರಿ ಇದೆ, ಇನ್ನೊಂದು ರೈತರೇ ಬಿಟ್ಕೊಂಡಿರುವಂತಹ ಒಂದು ದಾರಿ ಒಪ್ಪಂದದ ಮೇರೆಗೆ ಬಿಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೋಡ್ಗಳನ್ನ ಮುಚ್ಚೋಕ್ಕೆ ಎಲ್ಲಿಂದ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದು ಗೌರ್ಮೆಂಟ್ ದಾರಿ ಇರೋದ್ರಿಂದ ನಮಗೆ ಅನುಕೂಲವಾಗಿದೆ. ನಾವು ತಿರುಗಾಡಲಿಕ್ಕೆ, ಹೋಗಲಿಕ್ಕೆ, ಕಾರ್ಲಿ ಬರಲಿಕ್ಕೆ ಎಲ್ಲದೂ ಕೂಡ ಚೆನ್ನಾಗಿದೆ. ಇಲ್ಲಿ ಟೆಂಪೋಗಳೆಲ್ಲ ಹೋಯ್ತವೆ, ಅಲ್ಲೇ ಬೆಳೆಗಳನ್ನ ಹಾಕ್ಕೊಂಡು ಬರ್ತಾರೆ. ಅಂದರೆ ರೋಡ್ ಕ್ಲಿಯರ್ ಆಗಿದೆ. ಇದರಲ್ಲಿ ರನ್ನಿಂಗ್ ಬೋರ್ವೆಲ್ ಇದೆ, ಆಮೇಲೆ ಫೆನ್ಸಿಂಗ್ ಕೂಡ ಹಾಕಿದ್ದಾರೆ. ನೋಡ್ತಿದ್ರಲ್ಲ, ಸಿಂಪಲಾಗಿ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅಂದರೆ ಪ್ರಾಣಿಗಳ ಕಾಟ ಇಲ್ಲ ಅಂತ. ಇಲ್ಲದೆ ಹೋಗಿದರೆ ಈ ಥರ ಬೆಳೆಗಳನ್ನ ಬೆಳೀಲಿಕ್ಕೆ ಆಗಲ್ಲ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ನೋಡ್ರು ಖಾಲಿ ಲ್ಯಾಂಡ್ಗಳಿಗೆ 40 ಲಕ್ಷ 50 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇದು ಇವರು 35 ಲ್ಯಾಕ್ಸ್ ಹೇಳಿದ್ದಾರೆ ಸ್ನೇಹಿತರೆ. 35 ಲಕ್ಷ ಹೇಳಿದ್ದಾರೆ. ಆದರೆ ಜಾಸ್ತಿ ಕಡಿಮೆ ಆಗೋಲ್ಲ, ಅದ್ರ ಕಡಿಮೆ ಏನೋ ಸ್ವಲ್ಪ ಕಡಿಮೆ ಆಗುತ್ತೆ. ಸಿಂಪಲ್, ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಅಂತೂ ಕಡಿಮೆ ಆಗೋಲ್ಲ. ಆದರೆ ಇವತ್ತು ರೇಟ್ಗಳು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಮುಂದಕ್ಕೆ ಒಂದು ದಿನ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ಇದು ಅತಿ ವೇಗದಲ್ಲಿ ಬೆಳ್ಕೊಂಡು ಹೋಗ್ತಿದೆ ಇದೆ ಲ್ಯಾಂಡ್ಗಳೆಲ್ಲ. ರೈಟು ದಿನೇ ಒಂಥರ ರೈಟ್ ಇರೋದಂಗೆ ಆಯ್ತಾ ಇದೆ. ಚಿನ್ನ ಬೆಳ್ಳಿ ಬೇಕಾದ್ರೂ ತೊಗೋಬಹುದು, ಲ್ಯಾಂಡ್ಗಳು ತೊಗೊಳೋದು ಹಿಂಸೆ ಆಯ್ತಿದೆ. ಇವತ್ತು ನಾವು ಏನು ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡ್ತೀವೋ ಮುಂದಕ್ಕೆ ನಮಗೆ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಾವು 100 ಕಡೆ 100 ಸೈಟ್ ತಗೋಬಹುದು, ಆದರೆ ಈ ಥರ ಲ್ಯಾಂಡ್ಗಳು ತಗೊಳ್ಳೋಕ್ಕೆ ಕಷ್ಟ ಇದೆ. ಯಾಕೆ ಅಂತಂದರೆ ಮುಂದಕ್ಕೆ ಲ್ಯಾಂಡ್ಗಳು ಕೊಡೋರು ಕಡಿಮೆ ಇದ್ದಾರೆ. ಇವತ್ತು ನಾವು ಲ್ಯಾಂಡ್ಗಳನ್ನ ತಗೊಂಡು ಪ್ರತಿಯೊಬ್ಬರು ಏನು ಲ್ಯಾಂಡ್ಗಳಿದೆ, ಎಷ್ಟು ಜನ ಖಾಲಿ ಬಿಟ್ಕೊಂಡಿದ್ದಾರೆ, ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡ್ತು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ದೇಶದಲ್ಲಿರೋ ಆರ್ಥಿಕ ಸಮಸ್ಯೆಗಳು ಎಷ್ಟೋ ಕಡಿಮೆ ಇರ್ತವೆ, ಎಷ್ಟೋ ಜನಗಳಿಗೆ ಕೆಲಸ ಸಿಗುತ್ತೆ. ಅದರಿಂದ ಎಷ್ಟೋ ಜನಗಳು ಕೂಡ ಉದ್ಧಾರ ಆಗಬಹುದು, ಅನಾರೋಗ್ಯದಿಂದ ಆರೋಗ್ಯವಂತರಾಗ್ಬೋದು ಸ್ನೇಹಿತರೆ.
ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ, ಧನ್ಯವಾದಗಳು.